ಅಕ್ರಮ ಕೂಟ ರಚಿಸಿಕೊಂಡು ರಾಜಕಾರಣಿಗಳು ಅಧಿಕಾರಶಾಹಿಗಳ ಅಕ್ರಮ ಕೂಟ ರಚಿಸಿಕೊಂಡು ಸಂಘಟಿತರಾಗಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ್ದರು. ಇಂಥ ಅಕ್ರಮ ಗಣಿಗಾರಿಕೆಯಿಂದ ಈ ಹಗಲು ದರೋಡೆ ಲೂಟಿಗಳ ಕಬಂಧ ಬಾವುಗಳಿಗೆ ಸಿಕ್ಕು ಕರ್ನಾಟಕ ರಾಜ್ಯ ನಲುಗಿ ಹೋಗಿತ್ತು, ನರಳುತ್ತಿದ್ದ ಆ ಸಂದರ್ಭದಲ್ಲಿ ದುರವಸ್ಥೆಯನ್ನು ಗಂಭೀರವಾಗಿ ಗಮನಿಸಿದ ಲೋಕಾಯುಕ್ತ ಸರ್ಕಾರ ಎಚ್ಚರಿಸುವ ಪ್ರಶಂಸನೀಯ ದಿಟ್ಟ ಹೆಜ್ಜೆಯನ್ನಿಟ್ಟು ಸದ್ಯ ಅವರಿಟ್ಟರು ಅಂತ ಹೇಳವ್ರೆ. 13-18ರಲ್ಲಿ ಗಣಿ ಅಕ್ರಮ ವ್ಯವಹಾರಗಳ ಸಮಿತಿಗೆ ಮೇಲುಸ್ತುವಾರಿ ವಹಿಸಿದ್ದ ಇದೇ ಎಚ್ ಕೆ ಪಾಟೀಲ್ರು ನನ್ನ ಅಧ್ಯಕ್ಷತೆಯ ಸಚಿವ ಸಂಪುಟದ ಓಪನ್ ಸಮಿತಿಯ ಬಹಿರಂಗಗೊಳಿಸಿತು ಇದನ್ನೆಲ್ಲ ಅಂತ ಹೇಳಿ 1.5 ಲಕ್ಷ ಕೋಟಿ ಹೇಳವ್ರೆ. ಪಾಪ ಪದ ಬಳಕೆ ಕಾವ್ಯಮಯವಾಗಿದೆ, ಪದ ಬಳಕೆಗಳು ತುಂಬ ಭಾಳ ಚೆನ್ನಾಗಿ ಬರೆದವ್ರೆ. ಆಕ್ಚುಲಿ ಪುಣ್ಯದ ಮೇಲೆ ಪಾಪದ ವಿಜಯ, ಪುಣ್ಯದ ಮೇಲೆ ಹೂತು ಹೋಗುತ್ತಿವೆ. ಕೇವಲ 2.6% ಆಕ್ಷನ್ ಆಗಿರೋದು, ಆರೋಪ ಸಾಬೀತು ಇದೆಲ್ಲ ಮಾಡ್ಕೊಂಡು ಹೋಗೋರೆ. ಪಾಪ ನನ್ನ ಮೇಲೂ ಪಾಪ ಈ ಸರ್ಕಾರದಲ್ಲಿ 14 ವರ್ಷ ಆಗಿದೆ, ಇನ್ನೂ ನಡೀತಾ ಇದೆ. ಅಕ್ರಮ ಹಣ ವರ್ಗಾವಣೆ, ಪ್ರತಿನಿತ್ಯ 20,000 ಟ್ರಕ್ ಮೂಲಕ ರವಾನೆ, 35 ಕೋಟಿ ಟನ್ ಅಕ್ರಮ ಅದಿರು ಲೂಟಿ, ತನಿಖೆಗೆ ಸಿಬಿಐ ನಿರಾಕರಣೆ, ಕಾಲ ಮಿಂಚಿಲ್ಲ ಎಲ್ಲ ಹೇಳಿ ಬಹಳ ದೊಡ್ಡ ಪತ್ರ ಬರೆದವ್ರು. ಏನು ಮಾಡಬೇಕು ಅದು ಹೇಳೋರೀಗ. ಎಚ್ ಕೆ ಪಾಟೀಲ್ರು ಕೇಳಲಿಕ್ಕೆ ಬಯಸ್ತೀನಿ, 2 ವರ್ಷದಿಂದ ಲಾ ಮಿನಿಸ್ಟರ್ ಇದ್ರಲ್ಲಪ್ಪ, ಏನು ಕುಂಭಕರ್ಣನಿದ್ರೆ ಈಗ ಎದ್ದು ಬಿಟ್ಟಿದ್ದೀರಲ್ಲ, ನಲುಗೋಗಿರ್ತಕ್ಕಂಥ ಕರ್ನಾಟಕವನ್ನ ಅರಳಿಸಕ್ಕೆ ಮುಖ್ಯಮಂತ್ರಿಗೆ ಬರ್ಕೊಂಡವ್ರೆ. ಈಗ ಮೊನ್ನೆ ಅದೆಂಥದ್ದು ಈಗ ಬಿ ಆರ್ ಪಾಟೀಲ್ರ ಹೇಳಿಕೆ ಆದಮೇಲೆ ಬರೆದವ್ರೆ. ಇದು ಅವರು ಹಿಂದೆ ಸದಾ ಉಪಸಮಿತಿಯ ಅಧ್ಯಕ್ಷರಿದ್ರಲ್ಲ, ಅದು ಸರ್ಕಾರಕ್ಕೆ ಕೊಟ್ಟಿರತಕ್ಕಂಥದ್ದು ವರದಿ. ಎಚ್ ಕೆ ಪಾಟೀಲ್ ಅಧ್ಯಕ್ಷರು ರಾಜ್ಯದಲ್ಲಿನ ಅಕ್ರಮ ಗಣಿಗಾರಿಕೆ ಕುರಿತಂತೆ ಮಾನ್ಯ ಲೋಕಾಯುಕ್ತರು ನೀಡಿರುವ ವರದಿಗಳಲ್ಲಿನ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲು ಹೇಳ್ಕೊಂಡವರು. 16/10/15 ನಡವಳಿ ಸಭೆದು ಎಚ್ ಕೆ ಪಾಟೀಲ್ ಉಪಸಮಿತಿ ಅಧ್ಯಕ್ಷತೆಯಲ್ಲಿ ಇವತ್ತು 25ರಲ್ಲಿದ್ದೇವೆ. ಈಗ 25ಕ್ಕೆ ಪತ್ರ ಬರೆದವ್ರೆ 10 ವರ್ಷ ಆದಮೇಲೆ. ಇದರಲ್ಲಿ ಬಹಳ ಸುದೀರ್ಘವಾಗಿ ಇವರ ಏನೇನು ವರದಿಗಳು ಕೊಡಬೇಕೋ ಪಾಪ ಏನೇನು ಮಾಡವ್ರೆ ಎಲ್ಲ ಬರೆದವರಪ್ಪ. ವಿವರವಾದ ಟಿಪ್ಪಣಿ ಎಲ್ಲ ಕೊಟ್ಟವ್ರೆ, ವಿವರವಾದ ಟಿಪ್ಪಣಿ. ಇಲ್ಲಿ ವಿವರವಾದ ಟಿಪ್ಪಣಿಯಲ್ಲಿ ಬರೆದ ಕೆಲವು ಅಕ್ರಮಗಳು ಏನು ನಡೆದಿದೆ ಅದರ ಬಗ್ಗೆ ಒಂದು ಕಡೆ ಶರಾ ನೋಟು, ಇನ್ನೊಂದು ಕಡೆ ಡೀಟೇಲ್. ಪಾಪ ಅವರೊಬ್ಬರು ಸರ್ಕಾರಕ್ಕೆ ಕೊಟ್ಟವ್ರೆ. ಗ್ರೇಟ್ ಸಿದ್ದರಾಮಯ್ಯನವರು ರಾಜ್ಯದ ಸಂಪತ್ತು ಉಳಿಸೋರು ಏನೇನು ಮಾಡಿದ್ರು ಹೇಗಿದ್ರೆ 2015-16 ಕೊಟ್ಟಿದ್ರಲ್ಲ ರಿಪೋರ್ಟ್. ಇಲ್ಲಿ ಬ್ರದರ್ ಒಬ್ಬರು ಮಾಧ್ಯಮದ ಸ್ನೇಹಿತರು ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಈ ಗ್ಯಾರಂಟಿ ಇವ ಸರ್ಕಾರ ಬಂತಲ್ಲ, ಈಗ ಈ ಸರ್ಕಾರ ಬಂದಾಗ ಈ ಸರ್ಕಾರಕ್ಕೆ ಒಂದು ಲೆಟರ್ ಬರೀತಾರೆ. ಈ ಸರ್ಕಾರಕ್ಕೆ ಏನ್ ಬರೆದ್ರು? Initially, to keep this promise, Siddaramaiah had set up a cabinet subcommittee under Senior Minister H. K. Patil. The committee, which went into the mining scam, felt that the Lokayukta report had underestimated the losses. It said if the railway department's figure were also collated, the loss was around 35 crore tons.
Now, if a per ton rate of rupees 4,103, look at the figure, is applied to 35 crore tons, then the estimated loss to the Karnataka government would jump dramatically to over 1.43 lakhs. This has to 1.43 lakh crore, not 1.43 lakhs. This has to be mercilessly collected. ಇವ್ರು ಹೇಳ್ತಾರೆ ಸರ್ಕಾರಕ್ಕೆ ನಿಮ್ಮ ಗೃಹಲಕ್ಷ್ಮಿಗೆ ದುಡ್ಡು ಹೆಂಗೆ ಹೊಂದಿಸಬೇಕಾಗಿದೆ ಮಾಡ್ಕೊಳ್ರಪ್ಪ ನೀವೇ ಮಾಡಿದಿರಲ್ಲ ಅಂತ ಇವರು. ಆಫ್ಟರ್ ದ ಇನಿಷಿಯಲ್ ಎಂಥೂಸಿಯಾಸಮ್ and rhetoric in 2013, the Siddaramaiah government forgot the finding of its own cabinet subcommittee. They never spoke about it in the years. They remained in power till 2018. H.K. Patil ರೇ ನಿಮ್ಮ ಪತ್ರ ತಗೊಂಡು ಕಸದ ಬುಟ್ಟಿಗೆ ಹಾಕಿ ಈ ಡ್ರಾಮಾ ಬಿಡಿ. ಈ ಡ್ರಾಮಾಗಳು ಯಾಕೆ ನಿಮಗೆ? ನಿಮ್ಮದು ಏನಿದ್ರು ಅಲ್ಲೆಲ್ಲ ಮೈಸೂರು ಅರಮನೆ ಆಸ್ತಿ ಹೊಡೆಯೋದು ಇದು ಮಾಡೋದು ಅಷ್ಟೇ ನಿಮ್ಮ ಕೆಲಸ. ಇದನ್ನು ಮಾಡ್ತೀರಾ ನೀವು? ಇಲ್ಲಿ ಸಿದ್ದರಾಮಯ್ಯ ಗವರ್ಮೆಂಟ್ ಫರ್ಗಾಟ್ ದ ಫೈಂಡಿಂಗ್ ಆಫ್ ಇಟ್ಸ್ ಓನ್ ಕ್ಯಾಬಿನೆಟ್ ಸಬ್ ಕಮಿಟೀಸ್. They never spoke about it in the years. They remained in power till 2018. Since Siddaramaiah is now back, he has to simply recall his 2013 guarantee to fulfill his 2023 guarantees. This will test his political will and moral ability to keep his word. The man at the center of my if Siddaramaiah had acted in 2013 in the assembly irli ಬೇಡವೆಲ್ಲ. ಇದು ಪಾಪ ಅವ್ರು ಯಾರೋ ಪತ್ರ ಬರೆದ್ರಲ್ಲ, ಇದು ಆರ್ಟಿಕಲ್ಲು, ಇದನ್ನ ಯಾರು ನೋಡಲೇ ಇಲ್ವಾ? ಅಧಿಕಾರಕ್ಕೆ ಬಂದ ಮೇಲೆ ಎರಡೇ ಬಾರಿ ಅವ್ರು ಹೇಳ್ತಾರೆ ನಿಮ್ಗೆ ದುಡ್ಡು ಹೆಂಗೆ ಹೊಂದಿಸ್ಬೋದು ಅಂತ ಹೇಳಿ. ಹೌ ಎ ಫರ್ಗಾಟನ್ ಗ್ಯಾರಂಟಿ ಕ್ಯಾನ್ ಸೇವ್ ಸಿದ್ದರಾಮಯ್ಯ. ಟ್ಯಾಕ್ಸ್ ಹಾಕಬೇಕಾಗಿತ್ತ ಇದಕ್ಕೆ ಪ್ರತಿನಿತ್ಯ ಜನಗಳ ತಲೆ ಮೇಲೆ, ಆ ಬಡವಗೆ ಪ್ರತಿನಿತ್ಯ ಅವರ ಜೋಬಕ್ಕೆ ಕೈ ಹಾಕಿ ದುಡ್ಡು ಲೂಟಿ ಮಾಡಿ ಈ ಗ್ಯಾರಂಟಿ ಸ್ಕೀಮು ಅಂತ ಇದಿರಲ್ಲ. ಇಲ್ಲ ಅವರೇ ಬರೋದು ಹೇಳಿದ್ರು ಉಪಯೋಗ ಮಾಡಪ್ಪ ಈಗ ಅಂತ. ಈಗ ಪತ್ರ ಬರೀತಾರೋ ಈಗ ಪತ್ರ ಬರೆದವರು ಇಲ್ಲಿ ಬ್ರದರ್. ಇವರು ಸಿದ್ದರಾಮಯ್ಯನವರು 7 ಮೈನಿಂಗ್ನ ಇವತ್ತು ಬಸವರಾಜ ಬೊಮ್ಮಾಯಿ ರೈಸ್ ಮಾಡವ್ರೆ. ಆ್ಯಕ್ಚುಲಿ 2015ರಲ್ಲಿ ಒಂದು MMDR ಆ್ಯಕ್ಟ್ ತರ್ತಾರೆ ಡೆಲ್ಲಿನಲ್ಲಿ. 12ನೇ ತಾರೀಕು ಇರಬೇಕು ಬಹುಶಃ. ಅವರ ಆ್ಯಕ್ಟ್ ತರೋ ಏನು ಬರುತ್ತೆ ಅಂತಕ್ಕಂಥದ್ದು ಆಯ್ತಲ್ಲ, ತಕ್ಷಣ ಇಮ್ಮಿಡಿಯೇಟ್ ಆಗಿ 7 ಮೈನಿಂಗಿಗೆ ಪರ್ಮಿಷನ್ ಕೊಡ್ತಾರೆ. CBI ಎನ್ಕ್ವೈರಿ ಇರ್ತದೆ ಎಲ್ಲ. ನಾನು ಅಸೆಂಬ್ಲಿಲಿ ರೈಸು ಮಾಡಿದ್ದೀನಿ. ದ ಇಶ್ಯೂ ಹ್ಯಾಸ್ ಬಿನ್ ರೈಸ್ಡ್ ಇನ್ ದ ಲೆಜಿಸ್ಲೇಚರ್ ಇನ್ ದ ಪಾಸ್ಟ್ ಅಂಡ್ ಕರೆಂಟ್ Union Minister of Heavy Industries Steel H.D. Kumaraswamy held a press conference in January 2018. Cases that had been filed by opposition leaders and some individuals have closed on the grounds that they were baseless ಅಂತ ಇವರು ಹೇಳಿದ್ರು ಸಿದ್ದರಾಮಯ್ಯರಲ್ವೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.